ಪಾಶುಪತಾಸ್ತ್ರ. ಮಹಾಭಾರತ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಹತ್ತಿರ ಇದ್ದ ಅಸ್ತ್ರಗಳಲ್ಲಿ ಒಂದು ಈ ಪಾಶುಪತಾಸ್ತ್ರ. ಏಕಕಾಲದಲ್ಲಿ ಕೋಟ್ಯಾಂತರ ಬಾಣಗಳನ್ನು, ಲಕ್ಷಾಂತರ ಶೂಲಗಳನ್ನು, ಗದೆಗಳನ್ನು ಬಿಟ್ಟು ಮಹಾಪ್ರಳಯವನ್ನು ಸೃಷ್ಟಿ ಮಾಡುವಂತಹ ಶಕ್ತಿ ಇರುವ ಪಾಶುಪತಾಸ್ತ್ರವನ್ನು ಅರ್ಜುನ ಶಿವನಿಂದ ಪಡೆದುಕೊಂಡಿದ್ದು ಹೇಗೆ? ಮಹಾಶಿವನಿಗೋಸ್ಕರ ಮಾಡಿದ ತಪಸ್ಸು ಏಕೆ ಅಷ್ಟು ಭೀಕರವಾಗಿತ್ತು? ಇಂದ್ರನಿಗೋಸ್ಕರ ಅರ್ಜುನ ಮಾಡಿದ ಮೊದಲ ಯುದ್ಧ ಎಲ್ಲಿ? ಪಾಶುಪತಾಸ್ತ್ರವನ್ನು ಅರ್ಜುನ ಮೊದಲು ಯೂಸ್ ಮಾಡಿದ್ದು ಎಲ್ಲಿ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸರ್ವವನ್ನು ಕಳೆದುಕೊಂಡ ಪಾಂಡವರು ಅರಣ್ಯವಾಸವಾಗಿ ದೈತ್ಯವನದಲ್ಲಿ ಇರ್ತಾರೆ. ಅಲ್ಲಿ ಯುಧಿಷ್ಠಿರನಿಗೆ ಒಂದೇ ಚಿಂತೆ, ಕೌರವರ ಕಡೆ ವೀರಾದಿ ವೀರರು ಗುರುಗಳು ಇದ್ದಾರೆ, ಆದರೆ ನಮ್ಮ ಹತ್ತಿರ ಯಾವುದೇ ರೀತಿಯ ಅಸ್ತ್ರಶಸ್ತ್ರಗಳು ಇಲ್ಲ ಅಂತ ಚಿಂತೆ ಮಾಡುತ್ತಿರುವಾಗ ಅಲ್ಲಿಗೆ ವೇದವ್ಯಾಸರು ಬರ್ತಾರೆ. ವ್ಯಾಸರು ಬಂದು ಯುಧಿಷ್ಠಿರನಿಗೆ ಪ್ರತಿಸ್ಮೃತಿ ವಿದ್ಯೆಯನ್ನ ಕೊಡ್ತಾರೆ. ಈ ವಿದ್ಯೆಯ ವಿಶೇಷತೆ ಏನಂದ್ರೆ, ಈ ವಿದ್ಯೆಯಿಂದ ಯಾವ ದೇವರನ್ನ ಪ್ರಾರ್ಥಿಸಿದರೂ ಆ ದೇವರು ಪ್ರತ್ಯಕ್ಷನಾಗ್ತಾನೆ. ಯುಧಿಷ್ಠಿರ, ಈ ವಿದ್ಯೆಯನ್ನು ನೀನು ಅರ್ಜುನನಿಗೆ ಬೋಧಿಸು. ಆಗ ಅರ್ಜುನ ಹಿಮಾಲಯ ಪರ್ವತಗಳಿಗೆ ಹೋಗಿ ಶಿವನಿಗಾಗಿ ತಪಸ್ಸು ಮಾಡ್ತಾನೆ. ಮಹಾಶಿವ ಪ್ರತ್ಯಕ್ಷನಾದ್ರೆ ಕೌರವರ ಕಡೆ ಇರುವ ಭೀಷ್ಮ, ದ್ರೋಣ, ಕೃಪಾಚಾರ್ಯ, ಕರ್ಣರನ್ನ ಸೋಲಿಸಬಲ್ಲ ಸರ್ವ ಅಸ್ತ್ರಶಸ್ತ್ರಗಳನ್ನು ಕೊಡ್ತಾನೆ ಅಂತ ಹೇಳಿ ವೇದವ್ಯಾಸರು ಹೋಗ್ತಾರೆ. ನಂತರ ಅರ್ಜುನ ಪಾಶುಪತಾಸ್ತ್ರಕ್ಕಾಗಿ ಶಿವನ ಕುರಿತು ತಪಸ್ಸು ಮಾಡಲು ಹೋಗುತ್ತಿರುವಾಗ ಅರ್ಜುನನ ಹತ್ತಿರಕ್ಕೆ ದ್ರೌಪದಿ ಬಂದು ಅರ್ಜುನನಿಗೆ ಸ್ವಲ್ಪ ಮೋಟಿವೇಶನ್ ಕೊಟ್ಟು ರಕ್ಷೆಗಳನ್ನು ಕಟ್ಟುತ್ತಾಳೆ. ಕಾಡಿನಲ್ಲಿ ಯಾವುದೇ ವಿಷ ಪ್ರಾಣಿಗಳು, ರಾಕ್ಷಸರು ಏನು ಮಾಡದಿರಲಿ ಅಂತ. ನಂತರ ಅರ್ಜುನ ದೈತ್ಯವನದಿಂದ ಹಿಮಾಲಯ ಪರ್ವತಗಳಲ್ಲಿರುವ ಗಂಧಮಾದನ ಪರ್ವತವನ್ನು ದಾಟಿ ಇಂದ್ರಕೀಲಾದ್ರಿ ಪರ್ವತದ ಮೇಲೆ ಕಾಲಿಟ್ಟ ತಕ್ಷಣ ಒಂದು ಶಬ್ದ ಕೇಳಿಸುತ್ತೆ. ಯಾರಲ್ಲಿ? ಅಲ್ಲೇ ನಿಲ್ಲು ಅಂತ. ಅರ್ಜುನ ಆ ಕಡೆ ಈ ಕಡೆ ನೋಡ್ತಾನೆ, ಏನೂ ಕಾಣಿಸುವುದಿಲ್ಲ. ಆಗ ಅರ್ಜುನ ಮುಂದೆ ಹೋಗ್ತಾನೆ. ಆಗ ಅಲ್ಲಿಗೆ ಒಬ್ಬ ಸನ್ಯಾಸಿ ಅರ್ಜುನನ ಹತ್ತಿರ ಬಂದು, ಯಾರು ನೀನು? ಇಲ್ಲೇನು ಮಾಡ್ತಿದೀಯಾ? ಇಲ್ಲಿಗೆ ಯಾರು ಬರ್ತಾರೆ ಗೊತ್ತಾ? ಜೀವನದಲ್ಲಿ ಎಲ್ಲವನ್ನೂ ತ್ಯಜಿಸಿ ಮೋಕ್ಷ ಸಾಧನೆಗೋಸ್ಕರ ಬರ್ತಾರೆ, ಆದರೆ ನಿನ್ನ ಹತ್ರ ಬಿಲ್ಲು, ಬಾಣ, ಆಯುಧಗಳಿವೆ ಅಂತಾನೆ. ಆಗಲೂ ಸಹ ಅರ್ಜುನ ಸೈಲೆಂಟಾಗಿ ಮುಂದೆ ಹೋಗ್ತಿರುವಾಗ ಆ ಸನ್ಯಾಸಿ ದೇವೇಂದ್ರನಾಗಿ, ಅರ್ಜುನ ನನ್ನ ಜೊತೆ ಬಾ, ನಿನಗೆ ಸ್ವರ್ಗ ತೋರಿಸ್ತೀನಿ, ಸ್ವರ್ಗ ಸುಖ ಕೊಡಿಸ್ತೀನಿ ಅಂತಾನೆ. ಆಗ ಅರ್ಜುನ, ದಯವಿಟ್ಟು ಕ್ಷಮಿಸಿ, ನನಗೆ ಯಾವ ಸುಖಗಳು ಬೇಡ, ನನ್ನ ಅಣ್ಣ ತಮ್ಮಂದಿರು ಕಾಡು ಪಾಲಾಗಿದ್ದಾರೆ, ನನಗೆ ಶಿವನ ಅನುಗ್ರಹ ಬೇಕು ಅಂತ ಹೇಳಿ ತಪಸ್ಸು ಪ್ರಾರಂಭಿಸುತ್ತಾನೆ. ಮೊದಲು 3 ದಿನಗಳಿಗೆ ಒಂದು ಬಾರಿ ಹಣ್ಣು ಕಾಯಿಗಳನ್ನು ತಿಂತಾನೆ. ನಂತರ 6 ದಿನಗಳಿಗೆ ಒಂದು ಬಾರಿ ತಿಂತಾನೆ. ನಂತರ 15 ದಿನಕ್ಕೊಮ್ಮೆ ತಿಂತಾನೆ. ಹೀಗೆ 6 ತಿಂಗಳ ನಂತರ ಬರೀ ಗಾಳಿಯನ್ನು ಸೇವಿಸಿ ಒಂದು ಕಾಲಿನ ಮೇಲೆ ನಿಂತು 2 ಕೈಗಳನ್ನು ಮೇಲೆತ್ತಿ ಘೋರ ತಪಸ್ಸನ್ನು ಮಾಡ್ತಾನೆ. ಹೀಗೆ ಒಂದು ದಿನ ಅರ್ಜುನ ತಪಸ್ಸು ಮಾಡುತ್ತಿರುವಾಗ ಹಂದಿ ಒಂದು ಬಂದು ಅರ್ಜುನನ ತಪಸ್ಸನ್ನು ಭಂಗ ಮಾಡುತ್ತೆ. ಆಗ ಅರ್ಜುನ ಬಾಣದಿಂದ ಹಂದಿಗೆ ಹೊಡೆಯುತ್ತಾನೆ. ಆಗ ಅಲ್ಲಿಗೆ ಒಬ್ಬ ಬೇಟೆಗಾರ ಬರ್ತಾನೆ. ಅವರ ಮಧ್ಯೆ ಮಾತು ಬೆಳೆದು ಅರ್ಜುನ ಬೇಟೆಗಾರನ ಮೇಲೆ 100,000 ಬಾಣಗಳನ್ನು ಹಾಕ್ತಾನೆ. ಆದರೆ ಆ ಬಾಣಗಳೆಲ್ಲ ಬೇಟೆಗಾರನ ಮೇಲೆ ಬಿದ್ದು ಮಾಯವಾಗ್ತವೆ. ನಂತರ ಗಾಂಡೀವ ಧನಸ್ಸು ಮಾಯವಾಗುತ್ತೆ. ನಂತರ ಅರ್ಜುನನ ಬೆನ್ನಲ್ಲಿ ಇದ್ದ ತರಕಶುಗಳಲ್ಲಿ ಬಾಣಗಳು ಇರುವುದಿಲ್ಲ. ಆ್ಯಕ್ಚುಲಿ ಆ ತರಕಶುಗಳಲ್ಲಿ ಅನ್ಲಿಮಿಟೆಡ್ ಬಾಣಗಳು ಬರುತ್ತಿರುತ್ತವೆ. ಹಿಂದೆ ಒಂದು ದಿನ ಕಾಂಡವನವನ್ನು ಸುಟ್ಟಾಗ ಅಗ್ನಿದೇವ ಅರ್ಜುನನಿಗೆ ಆ ತರಕಶುಗಳನ್ನು ಕೊಟ್ಟಿರುತ್ತಾನೆ. ನಂತರ ಅರ್ಜುನ ಮತ್ತು ಬೇಟೆಗಾರನ ಮಧ್ಯೆ ದ್ವಂದ್ವ ಯುದ್ಧ ನಡೆಯುತ್ತೆ. ಬೇಟೆಗಾರ ಅರ್ಜುನನನ್ನ ಮೇಲೆತ್ತಿ ತಿರುಗಿಸಿ ಬಿಸಾಡುತ್ತಾನೆ. ಆಗ ಅರ್ಜುನ ಮೂರ್ಛೆ ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಅರ್ಜುನ ಕಣ್ಣು ತೆರೆದು ನೋಡಿದಾಗ ಮಹಾಶಿವ ಪಾರ್ವತಿ ಸಮೇತ ಪ್ರತ್ಯಕ್ಷನಾಗಿ ಅರ್ಜುನನಿಗೆ ಮಹಾಶಕ್ತಿಶಾಲಿ ಅಸ್ತ್ರ ಪಾಶುಪತಾಸ್ತ್ರವನ್ನು ಕೊಟ್ಟು ಹೋಗ್ತಾರೆ. ಆಗ ಅಲ್ಲಿಗೆ ವರುಣದೇವ, ಯಮದೇವ, ಕುಬೇರ, ಅಗ್ನಿದೇವ, ದೇವೇಂದ್ರ ಬರ್ತಾರೆ. ವರುಣ ಪಾಶವನ್ನು, ಯಮದಂಡವನ್ನು, ಕುಬೇರ ಕೌಬೇರಿಕ ಅಸ್ತ್ರಗಳನ್ನು ಕೊಡ್ತಾರೆ. ಆಗ ಆಕಾಶದಲ್ಲಿ ದೊಡ್ಡ ಶಬ್ದ ಆಗಿ ಮೇಘಗಳ ಮಧ್ಯೆಯಿಂದ ಮಹಾ ತೇಜಸ್ಸಿನಿಂದ ಕೂಡಿದ ದಿವ್ಯ ರಥವೊಂದು ಬರುತ್ತೆ. ಆ ರಥವನ್ನು ಇಂದ್ರನ ಸಾರಥಿಯಾದ ಮಾತಲ್ಲಿ ಓಡಿಸಿಕೊಂಡು ಬರುತ್ತಿರುತ್ತಾನೆ. ಆ ರಥ 10,000 ಕುದುರೆಗಳಿಂದ ಕೂಡಿರುತ್ತೆ. ರಥದ ಮೇಲೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ನೀಲಿ ಧ್ವಜ ಹಾರಾಡುತ್ತಿರುತ್ತೆ. ಆ ರಥ ದೊಡ್ಡ ಅರಮನೆಯಂತೆ ವಿಶಾಲವಾಗಿರುತ್ತೆ. ಆ ರಥದಲ್ಲಿ ಎಲ್ಲ ರೀತಿಯ ಅಸ್ತ್ರಶಸ್ತ್ರ ಆಯುಧಗಳಿರುತ್ತವೆ. ಆ ರಥ ಬಂದು ಅರ್ಜುನನ ಮುಂದೆ ನಿಲ್ಲುತ್ತೆ. ಆಗ ಅರ್ಜುನ ಅಲ್ಲೇ ಇದ್ದ ನದಿಯಲ್ಲಿ ಸ್ನಾನ ಮಾಡಿ ರಥವನ್ನೇರಿ ಸ್ವರ್ಗಕ್ಕೆ ಹೋಗುತ್ತಾನೆ. ನಂತರ ಅರ್ಜುನ ಅಮರಾವತಿ ಬಾಗಿಲಿನ ಹತ್ತಿರ ಹೋಗುತ್ತಿದ್ದಂತೆ ಬಾಗಿಲಿನ ಆ ಕಡೆ ಈ ಕಡೆ ಶ್ವೇತವರ್ಣಾಕಾರದ 4 ದಂತಗಳುಳ್ಳ ಬೃಹತ್ಕಾರದ ಆನೆಗಳು ನಿಂತಿರುತ್ತವೆ. ಆಗ ಅಲ್ಲಿಗೆ ದೇವೇಂದ್ರ ಬಂದು ಅರ್ಜುನನನ್ನು ಅಪ್ಪಿಕೊಂಡು ಎಲ್ಲರಿಗೂ ಪರಿಚಯ ಮಾಡಿಸಿ ಒಳಗೆ ಹೋಗ್ತಾರೆ. ಆ ದಿನ ರಾತ್ರಿ ಅರ್ಜುನ ಮಲಗಲು ಹೋಗುತ್ತಿರುವಾಗ ಅರ್ಜುನನ ಹತ್ತಿರಕ್ಕೆ ಅತ್ಯಂತ ಸೌಂದರ್ಯವತಿ ಸ್ವರ್ಗದ ಅಪ್ಸರೆಯಾದ ಊರ್ವಶಿ ಬಂದು ನನ್ನನ್ನು ಸ್ವೀಕರಿಸು ಅಂತ ಕೇಳ್ತಾಳೆ. ಆದರೆ ಅರ್ಜುನ ಆಕೆಯನ್ನು ತಿರಸ್ಕರಿಸುತ್ತಾನೆ. ಆಗ ಊರ್ವಶಿ ಅರ್ಜುನನಿಗೆ ನೀನು ನಪುಂಸಕನಾಗು ಅಂತ ಶಾಪ ಕೊಡ್ತಾಳೆ. ಆಗ ಅರ್ಜುನ ಇಂದ್ರನ ಹತ್ತಿರಕ್ಕೆ ಹೋಗಿ ನಡೆದದ್ದನ್ನೆಲ್ಲ ಹೇಳ್ತಾನೆ. ಆಗ ಇಂದ್ರ, ಚಿಂತೆ ಮಾಡಬೇಡ ಅರ್ಜುನ, ಈ ಶಾಪ ನಿನಗೆ ವರವಾಗುತ್ತೆ. ಮುಂದೆ 1 ವರ್ಷ ನೀನು ಅಜ್ಞಾತವಾಸದಲ್ಲಿರುವಾಗ ಉಪಯೋಗವಾಗುತ್ತೆ.
ಅಂತ ಹೇಳಿ ಚಿತ್ರಕೇತು ಅನ್ನೋ ಗಂಧರ್ವನಿಂದ ನಾಟ್ಯವನ್ನು ಕಳಿಸಿಕೊಡ್ತಾನೆ. ಒಂದು ದಿನ ಅರ್ಜುನನ ತೀರಕ್ಕೆ ಇಂದ್ರ ಬಂದು ತನ್ನ ವಜ್ರಾಯುಧವನ್ನು ಕೊಡ್ತಾನೆ. ನಂತರ ಇನ್ನೂ ಕೆಲವು ದೇವತೆಗಳು ಅಸ್ತ್ರಗಳನ್ನು ಕೊಟ್ಟು ದೇವದತ್ತ ಅನ್ನೋ ಶಂಕುವನ್ನು ಕೊಟ್ಟು ಒಂದು ಸಹಾಯವನ್ನು ಕೇಳ್ತಾನೆ. ಅದೇನೆಂದರೆ ಯಾವಾಗಾದರೂ ದೇವದಾನವ ಯುದ್ಧ ಬಂದಾಗ ದೇವತೆಗಳೆಲ್ಲ ಸೇಫ್ ಆಗಿರೋದಕ್ಕೆ ದೇವೇಂದ್ರ ಸಮುದ್ರದ ಅಡಿಯಲ್ಲಿ ಒಂದು ಸುಂದರ ನಗರವನ್ನು ನಿರ್ಮಿಸಿಕೊಳ್ತಾರೆ. ಆದರೆ ನಿವಾತ ಕವಚರು ಅನ್ನೋ 3 ಕೋಟಿ ರಾಕ್ಷಸರು ಇಂದ್ರ ನಿರ್ಮಿಸಿರುವ ಹಿರಣ್ಯ ನಗರವನ್ನು ಆಕ್ರಮಿಸಿಕೊಂಡು ಯಾವಾಗಲೂ ಅಮರಾವತಿಯ ಮೇಲೆ ಯುದ್ಧಕ್ಕೆ ಬರ್ತಿರ್ತಾರೆ. ಈ ನಿವಾತ ಕವಚರು ಯಾರೆಂದ್ರೆ ಪ್ರಹ್ಲಾದನ ತಮ್ಮನಾದ ಶಾಲಡನನ ಸಂತತಿನೇ ಈ ನಿವಾತ ಕವಚರು. ಇವರು ಬ್ರಹ್ಮದೇವರಿಗೆ ಘೋರ ತಪಸ್ಸು ಮಾಡಿ ಇಂದ್ರನು ನಿರ್ಮಿಸಿರುವ ಹಿರಣ್ಯ ನಗರದಲ್ಲಿ ನಾವು ಇರ್ತೀವಿ, ಹಾಗೆ ಯಾವ ದೇವತೆಗಳು ನಮ್ಮನ್ನು ಕೊಲ್ಲೋದಿಕ್ಕೆ ಆಗಬಾರ್ದು ಅಂತ ವರವನ್ನು ಪಡಿತಾರೆ. ನಿವಾತ ಕವಚರನ್ನು ದೇವತೆಗಳು ಗಂಧರ್ವರು ಯಾರೂ ಸಂಹರಿಸಲು ಸಾಧ್ಯವಿಲ್ಲ. ಮನುಷ್ಯನಾದ ನೀನು ಅವರನ್ನು ಸಂಹರಿಸಬಹುದು ಅಂತ ಹೇಳಿದಾಗ 10,000 ಅಶ್ವಗಳಿಂದ ಕೂಡಿದ ರಥದಲ್ಲಿ ಹತ್ತಿ ಮಾತಲ್ಲಿ ರಥಸಾರಥಿಯಾಗಿ ಯುದ್ಧಕ್ಕೆ ಹೋಗ್ತಾನೆ. ಅಲ್ಲಿ ಅರ್ಜುನ ವಜ್ರಾಯುಧ, ಯಮದಂಡ, ವರ್ಣಪಾಶಗಳನ್ನು ಉಪಯೋಗಿಸಿ ಭೀಕರ ಯುದ್ಧ ಮಾಡಿ 3 ಕೋಟಿ ನಿವಾತ ಕವಚರನ್ನು ಕೊಲ್ತಾನೆ. ಅವರನ್ನು ಕೊಂದು ಮುಂದೆ ಹೋಗುತ್ತಿರುವಾಗ ಮತ್ತೊಂದು ನಗರ ಕಾಣಿಸುತ್ತೆ. ಇಲ್ಲಿ ಈ ನಿವಾತ ಕವಚರಲ್ಲಿರುವ ಪೌಲೋಮ ಕಾಕೇಯ ಅನ್ನೋ 2 ಹೆಂಗಸರು ಬ್ರಹ್ಮದೇವರಿಗೆ ಇನ್ನೂ ಘೋರ ತಪಸ್ಸು ಮಾಡಿ ಈ ನಗರವನ್ನು ನಿರ್ಮಿಸಿಕೊಂಡಿರ್ತಾರೆ. ಇಲ್ಲಿ ನಿವಾತ ಕವಚರ ಸಂತತಿ 60,000 ಜನ ಇರ್ತಾರೆ. ಆಗ ಅರ್ಜುನ ಶಿವನು ಕೊಟ್ಟ ಪಾಶುಪತಾಸ್ತ್ರವನ್ನು ಬಿಟ್ಟಾಗ 60,000 ಜನ ಕ್ಷಣದಲ್ಲಿ ಸುಟ್ಟು ಬೂದಿಯಾಗೋಗ್ತಾರೆ. ನಂತರ ಅರ್ಜುನ ಭೂಲೋಕಕ್ಕೆ ಬರಲು ರೆಡಿ ಆಗ್ತಾನೆ. ಅಷ್ಟೊತ್ತಿಗಾಗಲೇ ಸ್ವರ್ಗದಲ್ಲಿ ಕಳೆದ ಕೆಲವು ದಿನಗಳು ಭೂಲೋಕದಲ್ಲಿ 5 ವರ್ಷಗಳಾಗೋಗಿರುತ್ತೆ. ನಂತರ ಅರ್ಜುನ ಇಂದ್ರನ ರಥದಲ್ಲಿ ಭೂಲೋಕಕ್ಕೆ ಬರ್ತಾನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ.